ಸರ್ಕಾರದ ಜಾಹೀರಾತಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋವೇ ಮಾಯವಾಗಿದೆ. ಹೀಗಾಗಿ ಬಿಜೆಪಿ ನಾಯಕರು ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ದಲಿತ ವಿರೋಧಿ ನೀತಿ ಇದು ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋ ಇಲ್ಲದೇ ಇರುವ ವಿಚಾರ ಈಗ ಬಿಜೆಪಿಗೆ ಆಹಾರವಾಗಿದೆ. ಮಾಜಿ ಸಿಎಂ ಡಿ ದೇವರಾಜು ಅರಸು ಅವರ ಪುನರುತ್ಥಾನದ ಜಾಹೀರಾತಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಫೋಟೋನೇ ಇರಲಿಲ್ಲ. ಅವರು ಉಪಮುಖ್ಯಮಂತ್ರಿಗಳು, ಆದರೂ ಸಹ ಅವರ ಫೋಟೋ ಇಲ್ಲ. ಕಾಂಗ್ರೆಸ್ ಸರ್ಕಾರ ದಲಿತ ನಾಯಕರನ್ನ ಅವಮಾನಿಸಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ತದ್ವಿರುದ್ಧ ನೀತಿಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ ಕಿಡಿಕಾರಿರುವಂಥದ್ದು. ದಲಿತ ಅಹಿಂದ ನಾಯಕರನ್ನ ಕಡೆಗಣಿಸುವ ಹಳೆ ರಾಜಕೀಯ ನೀತಿಯನ್ನ ಕಾಂಗ್ರೆಸ್ ಮುಂದುವರೆಸಿದೆ. ಕಾಂಗ್ರೆಸ್ ಪಕ್ಷ ಸದಾ ಈ ಸಮುದಾಯಗಳ ನಾಯಕರನ್ನ ನಿರ್ಲಕ್ಷಿಸುತ್ತಲೇ ಬಂದಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಡಿಸಿಎಂ ಫೋಟೋವನ್ನು ನಿಯಮಿತವಾಗಿ ಸೇರಿಸಲಾಗ್ತಿತ್ತು. ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ಜಾಹೀರಾತಿನಲ್ಲಿ ಉಪಮುಖ್ಯಮಂತ್ರಿಗಳ ಫೋಟೋನೇ ಇಲ್ಲ. ನೋಡಿ, ತಾವು ಗಮನಿಸ್ತಾ ಇದ್ದೀರಲ್ಲ, ಜಾಹೀರಾತಿನ ಒಂದು ಪ್ರತಿಯನ್ನು ನೋಡ್ತಾ ಇದ್ದೀರಿ, ಅದು ಫ್ಲೆಕ್ಸ್ ಅಂತಿರೋ ಅಥವಾ ಅದನ್ನೇನು ಪಾಂಪ್ಲೆಟ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳ ಫೋಟೋ ಇದೆ, ಮಗದೊಂದು ಕಡೆ ಎಲ್ಲ ಸಂದರ್ಭಗಳಲ್ಲಿ ತಾವು ಗಮನಿಸಿರ್ಬೋದು. ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳ ಫೋಟೋ, ಮಗದೊಂದು ಕಡೆ ಉಪಮುಖ್ಯಮಂತ್ರಿಗಳ ಫೋಟೋ ಇರ್ತಾ ಇತ್ತು. ಕೆಳಗಡೆ ಯಾವ ವಿಷಯಕ್ಕೆ ಜಾಹೀರಾತನ್ನು ಕೊಡಲಾಗಿದೆ ಅದ್ರ ಬಗ್ಗೆ ಅಥವಾ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ಅದ್ರ ಬಗ್ಗೆ ಅಲ್ಲಿ ವಿವರಣೆ ಇರ್ತಾ ಇತ್ತು. ಆದರೆ ಇಲ್ಲಿ ಹಂಗಿಲ್ಲ, ಬರೀ ಮುಖ್ಯಮಂತ್ರಿಗಳ ಫೋಟೋ ಮಾತ್ರ ಇದೆ. ಈಗ ಡಿ ಸಿ ಎಂ ಇದ್ದಾರಲ್ವ ರಾಜ್ಯದಲ್ಲಿ, ಉಪಮುಖ್ಯಮಂತ್ರಿಗಳಿದ್ದಾರೆ, ಯಾಕೆ ಪರಮೇಶ್ವರ್ ಅವರ ಫೋಟೋವನ್ನು ಬಳಸಿಲ್ಲ ಅಂತ ಬಿಜೆಪಿ ಕಿಡಿಕಾರದೆ. ಇದು ದಲಿತ ವಿರೋಧಿ ನೀತಿ ಅಂತ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ.